ಹೈಕಮಾಂಡ್ ನಿಮ್ಮ ಗುಲ್ಬರ್ಗಾದಲ್ಲೇ ಇದೆ, ಅವರೇ ಹೇಳಬೇಕು. ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಅದರ ಚರ್ಚೆ, ಅದರ ತೀರ್ಮಾನ ಎಲ್ಲವೂ ಸಹ ಹೈಕಮಾಂಡ್ ಅನ್ನೋದು ಈಗ ಗುಲ್ಬರ್ಗಾದಲ್ಲೇ ಇದೆ. ಅವ್ರು ಬಂದಾಗ ಅಲ್ಲಿ ಕೇಳಿ. ಎಲ್ಲ ಹೈಕಮಾಂಡೇ. ಹೈಕಮಾಂಡ್ ಕೇಳಿದಾಗ ಗೊತ್ತಾಗುತ್ತೆ. ಗುಲ್ಬರ್ಗಾ ಹೈಕಮಾಂಡ್ ಅನ್ನೋದು ಈ ಗುಲ್ಬರ್ಗಾದಲ್ಲೇ ಇದೆ, ಕೇಳಿ. ಎಲ್ಲ ವಿಚಾರವೂ ಕೂಡ ರಾಜಕೀಯವಾಗಿ ಏನೇನು ವಿಚಾರಗಳು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ PCC ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಉತ್ತರ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುರ್ಜೇವಾಲಾ ಅವ್ರು ಹೇಳಬೇಕು, ಇಲ್ಲ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಬೇಕು. ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಇವೆಲ್ಲವೂ ಸಹ ಹೈಕಮಾಂಡ್ ಗಮನದಲ್ಲಿರುತ್ತೆ. ಅವರೇ ತೀರ್ಮಾನ ತೆಗೆದುಕೊಳ್ಬೇಕೇ ವಿನಃ ಈಗ ಅವ್ರು ಕೇಳಿದ ಹಾಗೆ ಸರ್ಕಾರ ಬಂದಾಗಲಿಂದ ಈ ವಿಚಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸ್ಬೇಕು. ಎಲ್ಲ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಅಲ್ಲ, ಅದಕ್ಕೆ ಶಿಸ್ತು ಸಮಿತಿ ಅಂತಿದೆ. ರೆಹಮಾನ್ ಖಾನ್ ಸಾಹೇಬರು ಅದರ ಅಧ್ಯಕ್ಷರು. ಅದೇನಾದರೂ ಇದ್ದರೆ ಅವರು ನೋಡ್ತಾರೆ ವಿನಃ ನಾವ್ಯಾರು ಅದ್ರ ಬಗ್ಗೆ ಟಿಪ್ಪಣಿ ಕೊಡೋಕ್ಕಾಗೋದಿಲ್ಲ. ಈಗಾಗಲೇ ತಾವೇ ಹೇಳ್ತೀರಿ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಎಲ್ಲ ಬಾಯಿ ಮುಚ್ಕೊಂಡು ಇರಬೇಕು ಅಂತ ಹೇಳಿದ್ದಾರೆ ಅಂತ. ಅದಕ್ಕೆ ನಾವೇನು ಆ ವಿಚಾರದಲ್ಲಿ ಮಾತಾಡಲಿಕ್ಕಾಗಲ್ಲ. ಕನಸು ನನಸುಗಳೆಲ್ಲವೂ ಸಹ ಹೈಕಮಾಂಡ್ ಕೈಯಲ್ಲಿರುತ್ತೆ. ಆದ್ದರಿಂದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ನಾವು ಪಾಲನೆ ಮಾಡಬೇಕಾಗತ್ತೆ ಅಷ್ಟೇ, ಬೇರೆ ಏನು ಹೇಳೋಕ್ಕಾಗಲ್ಲ. ಆ ಸಬ್ಜೆಕ್ಟ್ ಬಿಟ್ಬಿಡಿ, ಬೇರೆ ಏನಾದಿದ್ದರೆ ಕೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.